ಆದರೆ ನಾನು ತೊಗೊಂಡು ಹೋಗ್ತಿದ್ದು ಒಂದು ರೈಸು ಮತ್ತು ಒಂದು ಸಾಂಬಾರು ಒಂದು ಬಾಟ್ಲ್ ನೀರಿಗೆ ಕೊಟ್ಟ ತಕ್ಷಣ ಅವ್ರು ಹೇಳ್ತಿದ್ರು ದೇವ್ರು ನಿನ್ನ ಚೆನ್ನಾಗಿಡ್ಲಪ್ಪ ಅಂತ. ಆ ವ್ಯಕ್ತಿ ಯಾರಂತ ನನಗೆ ಗೊತ್ತಿರ್ತಿರಲಿಲ್ಲ. ಸಾಕಷ್ಟು ವ್ಯತ್ಯಾಸಗಳನ್ನ ನೋಡ್ತಾ ಇದ್ದೆ ನಾನು. ಸೊ ಅಲ್ಲಿ ಖರ್ಚು ಮಾಡೋಂಥ ದುಡ್ಡನ್ನು ನಾನು ಇಲ್ಲಿ ಎಷ್ಟೋ ಜನ ಮಲಗಿರೋಂಥವ್ರಿಗೆ, ಕೂತಿರೋಂಥವ್ರಿಗೆ ನನ್ನ ಕೈಲಾಗಿದ್ದು ಸರ್. ಯಾಕೆ ಇದನ್ನು ನನ್ನ ಜೀವನ ಬದಲಾಯಿಸಿದ್ದು ಒಂದು ಅಜ್ಜಿ ಸರ್. ಒಂದು ಅಜ್ಜಿ ಯಾವ ರೀತಿ ನನ್ನ ಜೀವನವನ್ನು ಬದಲಾಯಿಸಿದ್ರು ಅಂದರೆ ಅದನ್ನು ಊಹೆ ಕೂಡ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅಷ್ಟು ನನಗೆ ಅವರ ಒಂದು ಮಾತಲ್ಲಿ ಸತ್ಯ ಅನ್ನೋದು ನನಗಿತ್ತು. ಯಾಕಂದರೆ ನಾನೊಂದು ಸಿಗ್ನಲಲ್ಲಿ ಸುಮ್ಮನೆ ಒಂದು ಕಡೆ ನಾನು ಕೂತ್ಕೊಂಡಿರ್ತೀನಿ, ಒಂದು ಅಜ್ಜಿ ಬಂದು ಒಂದು ತೆಳ್ಳಗಾಡಿ ಹತ್ರ ಊಟ ಕೇಳ್ತಾರೆ. ಆ ಊಟ ಕೇಳಿದ ತಕ್ಷಣ ಆ ತೆಳ್ಳಗಾಡಿಯವನು ಏನು ಮಾಡ್ತಾನೆ, ಊಟ ಕೊಡೋದಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ನಾನು ಹಿಂದೆಗಡೆ ಕೂತಿರುವಂಥ ಗ್ಲಾಸಲ್ಲೇ ಆತನನ್ನು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಆ ಅಜ್ಜಿ ಬಂದು ಒಂದು ಕಡೆ ಕೂತ್ಕೊಳ್ತಾರೆ. ಅವಾಗ ನನಗೆ ಭಾಳ ಬೇಜಾರಾಗುತ್ತೆ, ಯಾಕೆ ಅವನೊಂದು ಊಟ ಕೊಟ್ಟಿಲ್ಲ ಅಂತ. ಸರಿ, ನಾನು ಇಳಿದೋಗ್ಬಿಟ್ಟು ಒಂದು ಊಟ ತೊಗೊಂಡು ಬಂದು ಅಜ್ಜಿಗೆ ಒಂದು ಊಟ ನೀರು ಕೊಡ್ತೀನಿ. ಕೊಟ್ಟ ಮೇಲೆ ಊಟ ಮಾಡೋ ಗಂಟ ವೆಯ್ಟ್ ಮಾಡ್ತೀನಿ. ಅವ್ರು ಒಳ್ಳೆ ಬಟ್ಟೆ ಹಾಕಿರ್ತಾರೆ. ನಾನು ಅವಾಗ ಕೇಳ್ತೀನಿ, ಅಜ್ಜಿಯವರೇ ಯಾಕೆ ಅಮ್ಮ ನೀವು ಈ ಸಂದರ್ಭದಲ್ಲಿ ಇಲ್ಲಿ ಕೂತಿದ್ದೀರಾ, ಯಾಕೆ ನೀವು ಊಟ ಭಿಕ್ಷೆ ಬೇಡ್ತಾ ಇದ್ದೀರಾ, ನೀವು ನೋಡೋದಕ್ಕೆ ತುಂಬ ಚೆನ್ನಾಗಿದ್ದೀರಾ ಅಂತ. ಅಜ್ಜಿ ಒಂದು ಮಾತು ಹೇಳ್ತಾರೆ, ಹೌದಪ್ಪ ಚೆನ್ನಾಗಿದ್ದೀನಿ, ನನ್ನ ಮಗನಿಗೆ ಒಂದು 60-70 ಸಾವಿರ 1 ಲಕ್ಷ ಸಂಬಳ ಬರುತ್ತೆ, ಸ್ವಂತ ಮನೆ ಇದೆ, ಎಲ್ಲ ಇದೆ, ಯಾಕೆ ಮತ್ತೆ ಭಿಕ್ಷೆ ಬಿಡ್ತಾ ಇದ್ದೀರಾ? ನಾನು ದೇವ್ರ ಹತ್ರ ಅರ್ಕೆ ಕಟ್ಕೊಂಡಿದ್ದೀನಿ. ಏನಂತ ಅರ್ಕೆ ಕಟ್ಕೊಂಡಿದ್ದೀರಾ? ಮುಂದೆ ನನ್ನ ಮಕ್ಳಿಗೆ ಕೊಡೋ ಕಷ್ಟನ ಇವತ್ತೇ ನನಗೆ ಕೊಡಪ್ಪ ದೇವರೇ, ನಾನು ಅನುಭವಿಸ್ತೀನಿ, ನನ್ನ ಮಕ್ಕಳಿಗೆ ಕಷ್ಟ ಬರಬಾರ್ದು ಅಂತ. ಅಂದರೆ ನನ್ನ ಮಕ್ಕಳು ಭಿಕ್ಷೆ ಬೇಡಬಾರ್ದು, ಆ ಕಷ್ಟವನ್ನು ಕೂಡ ನಾನೇ ಅನುಭವಿಸ್ತೀನಿ, ಆ ಕಷ್ಟವನ್ನು ಕೂಡ ನನಗೆ ಕೊಡಪ್ಪ ಅಂತ ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ. ಹಾಗಾಗಿ ಆ ಒಂದು ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ಅಂತ.